ಈ ದಿವಸ ಮಧ್ಯಾಹ್ನ 2:15ರಿಂದ 2:30ಕ್ಕೆ ಒಂದು ಘಟನೆ ನಡೆದಿದೆ ದೊಡ್ಡನಲ್ಲಾಳ ಗ್ರಾಮದಲ್ಲಿ. ಈ ದೊಡ್ಡನಲ್ಲಾಳ ಗ್ರಾಮ ಏನಿದೆ ಹೊಸಕೋಟೆ ಮತ್ತು ಮಾಲೂರು ಬಾರ್ಡ್ರಲ್ಲಿ ಇರುವಂಥ ಈ ಗ್ರಾಮ ಇದೆ. ಇಲ್ಲಿ ಇನ್ಸಿಡೆಂಟ್ ಆಗಿದ್ದು ಏನಂದರೆ ಮಧ್ಯಾಹ್ನ 2 to 2:15 ಒಳಗಡೆ ಇಲ್ಲೇನೋ ಒಬ್ಬ ವ್ಯಕ್ತಿ ಇದ್ದಾರೆ ಇಲ್ಲಿ ಪವನ್ ಅಂತ. ಅವರು ಈ ವೈಲ್ಡ್ ಬೋರ್ ಏನು ಇದು ಕಾಡಂದಿ ಏನಿದೆ ಅದನ್ನು ಅವರು ಇದು ಮಾಡೋಕ್ಕೆ ಕೆಲವೊಂದು ಕ್ಯಾಪ್ಸ್ಯೂಲ್ ಶೇಪ್ಡ್ ಒಂದು ಚಿಕ್ಕದನ್ನು ಫ್ರೂಟ್ ಬಾಂಬ್ ಟೈಪ್ ಒಂದು ಮಾಡ್ತಾರೆ. ಅದು ಕಚ್ಬಿಟ್ಟು ನಂತರ ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ನಂತರ ಇವರು ಅದನ್ನು ಯೂಸ್ ಮಾಡ್ಕೊತಾರೆ, ಅದನ್ನು ಮೀಟ್ ಪರ್ಪಸ್ಗೆ ಮತ್ತು ಇನ್ನಿತರ ಪರ್ಪಸ್ಗೆ. ಸೊ ಇವತ್ತು ಆ ಇನ್ಸಿಡೆಂಟ್ ಆದಾಗ ಇದು ಏನೋ ಅವರ ಕೈಯಿಂದನೂ ಬಿದ್ದಿರ್ಬೋದು ಅಥವಾ ಏನೋ ತನಿಖೆ ನಾವು ಮಾಡಬೇಕಾಗಿದೆ. ಅದು ಬಿದ್ದುಬಿಟ್ಟು ಕೆಳಗಡೆ ಅವ್ರದ್ದು ಆ ಫ್ರಿಕ್ಷನ್ನು ಇದರಿಂದ ಇಂಪ್ಯಾಕ್ಟ್ ಆಗಿ ಮೇಲೆ ಒಂದು ಪತ್ರಾಸು ಇದು ಎಲ್ಲ ಶೀಟ್ಸ್ ಎಲ್ಲ ಇದೆ, ಅದೊಂದು ಇದು ಆಗಿದೆ. ಅವ್ರದ್ದು ಡೆತ್ ಆಗಿದೆ ಇಮಿಡಿಯೇಟಾಗಿ. 20-year-old ಪರ್ಸನ್ ಇವರು. ಅದಾದ್ರೆ ಪಕ್ಕದ ರೂಮಲ್ಲಿ ಅವ್ರ ತಂದೆ ಇರ್ತಾರೆ, ಅವರು ಇಂಜರ್ಡ್ ಆಗಿದ್ದಾರೆ. ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇದೆ ಹೊಸಕೋಟೆ ಹಾಸ್ಪಿಟಲಲ್ಲಿ. ಸೊ ಇಷ್ಟು ಇಲ್ಲಿವರೆಗೆ ಆಗಿದ್ದಿದೆ. ಬೇಸಿಕಲಿ ಇದು ಏನು ಈ ಚಿಕ್ಕ ಈ ಕ್ಯಾಪ್ಸೂಲ್ ಶೇಪ್ಡ್ ಐಟಮ್ಸ್ ಏನು ರೆಡಿ ಮಾಡ್ತಾರೆ ಇಲ್ಲಿ ಈ ಪ್ರದೇಶಗಳಲ್ಲಿ ನನಗೆ ಕೇಳಿ ಬರ್ತದೆ ಏನಂತಂದರೆ ಈ ವೈಲ್ಡ್ ಬೋರ್ಸು ಕಾಡಂದು ಯೂಸ್ ಮಾಡೋಕ್ಕೆ, ಇದನ್ನು ಕೊಲ್ಲೋಕ್ಕೆ, ಮೇ ಬಿ ಇಟ್ ಈಸ್ ಫಾರ್ ಈಟಿಂಗ್ ಪರ್ಪಸ್ ಇರ್ಬೋದು ಅಥವಾ ಕೆಲವೊಂದು ಸಲ ಈ ಏನು ಇದು ಬೆಳೆಸಿರ್ತಾರೆ ಅದು ಸ್ಪಾಯಿಲ್ ಮಾಡ್ತಾ ಇರ್ತವೆ ಕೆಲವೊಂದು ಸಲ, ಇವೆಲ್ಲನೂ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಈ ಎರಡು ಐಟಮ್ಸನ್ನು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಫರ್ದರ್ ಐಟಮ್ಸ್ ಏನೇನಿದ್ದಾವೆ ಅಂತ ನಮ್ಮೆಲ್ಲ ತಂಡಗಳು ಬರ್ತಾ ಇದ್ದಾವೆ. ಬಂದಂತ ಅದನ್ನು ಚೆಕ್ ಮಾಡಿಬಿಟ್ಟು ಐಟಮ್ಸ್ ನೋಡಿ ಫರ್ದರ್ ವಿಲ್ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್.